ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಹಕಾರ ನೀಡುವಂಥ ಹೆಸರಿನಲ್ಲಿ ಮತ್ತು ಇಂದಿರಾ ಕ್ಯಾಂಟೀನ್ಗಳ ರಕ್ಷಣೆ ಭದ್ರತಾ ವ್ಯವಸ್ಥೆಯ ಹೆಸರಿನಲ್ಲಿ ಮಾರ್ಷಲ್ಗಳ ನೇಮಕ ಅನ್ನೋ ಹೆಸರಿನಲ್ಲಿ 160 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ಸುಮಾರು 30-40 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇವರು ಲೂಟಿ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ದಾಖಲೆಗಳ ಸಹಿತ ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್, ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವರು, ಹಿಂದಿನ ಆಯುಕ್ತರಾಗಿದ್ದಂಥ ಗೌರವ್ ಗುಪ್ತಾ ಅವರು, ರಾಕೇಶ್ ಸಿಂಗ್ ಅವರು ಮತ್ತು ವಿಶೇಷ ಆಯುಕ್ತರಾಗಿರ್ತಕ್ಕಂಥ ಹರೀಶು, ವಿಕಾಸ್ ಸುಧಾಕರ್, ಬಸವರಾಜ್ ಕಬಾಡೆ, ರಾಜ್ವೀರ್ ಸಿಂಗ್ ಸೇರಿದಂಗೆ 16 ಅಧಿಕಾರಿಗಳ ವಿರುದ್ಧ ಇವತ್ತು ದಾಖಲೆಗಳ ಸಹಿತ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೆ. ವಿಷಯ ಏನು ಅಂದರೆ 2017ರಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಗಳ ನಿರ್ವಹಣೆಗೆ ಅಂತ ಹೇಳಿ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ 198 ವಾರ್ಡ್ಗೆ 198 ಮಂದಿ ನಿವೃತ್ತ ಸೈನಿಕರನ್ನು ಕರ್ನಾಟಕ ರಾಜ್ಯ ನಿವೃತ್ತ ಸೈನಿಕರ ಸಂಘದಿಂದ ತಗೊಳ್ಳೋದಕ್ಕೆ ಅಂತ ಹೇಳಿ ನಿರ್ಣಯವನ್ನು ಅಪ್ರೂವ್ ಮಾಡ್ಕೊಳ್ತಾರೆ. ಅದರ ದುರಂತ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೂಪರ್ವೈಸಿಂಗ್ ಮಾರ್ಷಲ್ ಅಂತ ಹೇಳಿ, ಇಡೀ ಬಿಬಿಎಂಪಿ ವ್ಯಾಪ್ತಿಗೆ ಒಬ್ಬರು ಚೀಫ್ ಮಾರ್ಷಲ್ ಅಂತ ಹೇಳಿ ನೇಮಕ ಮಾಡ್ಕೊಂಡು ತಗೊಂತಾರೆ. ದುರಂತ ಅಂದರೆ 198 ವಾರ್ಡ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರಂಥದ್ದು ಕೇವಲ 2 ಅಥವಾ 3 ಜನ ಮಾತ್ರ ಮಾರ್ಷಲ್ಗಳು ಕೆಲಸ ಮಾಡ್ತಾ ಇದ್ದು, ನಿವೃತ್ತ ಸೈನಿಕರು ಕೆಲಸ ಮಾಡ್ತಾ ಇರೋವಂಥದ್ದು. ಇನ್ನುಳಿದ ಕಡೆ ಎಲ್ಲ NCC ತರಬೇತಿ ಪಡೆದಿರ್ತಕ್ಕಂಥ ಅನಾಥರನ್ನು ಇಲ್ಲಿ ಈ ಒಂದು ಮಾರ್ಷಲ್ಗಳ ಹೆಸರನ್ನು ತಗೊಂಡು ಇವತ್ತು ದುಡ್ಡನ್ನು ಲೂಟಿ ಮಾಡ್ತಾರಂತೆ. 3 ವರ್ಷಗಳಿಂದ ನಿರಂತರವಾಗಿ 21 ಕೋಟಿ 85 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತಕ್ಕೆ ನೀವು ಲೆಕ್ಕವನ್ನೇ ಕೊಡ್ತಾ ಇಲ್ಲ ಅಂತೇಳಿ ರಾಜ್ಯದ ಆಡಿಟರ್ ಜನರಲ್ಲು 11 ಬಾರಿ ನೋಟಿಸನ್ನು ಕೊಟ್ಟರು ಕೂಡ ಇಲ್ಲಿ ತನಕ ಅದಕ್ಕೆ ಪಾಲಿಕೆಯ ಮುಖ್ಯ ಆಯುಕ್ತರಾಗಲಿ ಅಥವಾ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ವಿಶೇಷ ಆಯುಕ್ತರಾಗಲಿ ಅದಕ್ಕೆ ಲೆಕ್ಕವನ್ನೇ ಕೊಡೋದು ತೋರಿಸ್ತಾರಂತ. ಇನ್ನೊಂದು ವಿಷಯ ಅಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ 174 ಇಂದಿರಾ ಕ್ಯಾಂಟೀನ್ಗಳಲ್ಲಿ 3 ಪಾಳಿಗಳಲ್ಲಿ 3 ಜನ ತಲಾ ಒಂದು ಇಂದಿರಾ ಕ್ಯಾಂಟೀನ್ಗೆ 3 ಜನ ಮಾರ್ಷಲ್ಗಳಂತೆ 522 ಜನ ಮಾರ್ಷಲ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ತಪ್ಪು ಮಾಹಿತಿಯನ್ನು ಕೊಟ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಣ ಲೂಟಿ ಮಾಡ್ತಾರಂಥದ್ದು. ಬೆಳ್ಳಂದೂರು ಕೆರೆಗೆ 12 ಜನ ಮಾರ್ಷಲ್ಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಅಂತೇಳಿ ದುಡ್ಡನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಥರ ಎಲ್ಲ ನಂಬಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು 700ಕ್ಕೂ ಹೆಚ್ಚು ಮಾರ್ಷಲ್ಗಳು ಲೆಕ್ಕ ತೋರಿಸಿ 300ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಮಾರ್ಷಲ್ಗಳನ್ನು 700 ಚಿಲ್ಲರೆ ಅಂತ ತೋರಿಸಿ ಇವರು ಪ್ರತಿ ತಿಂಗಳು 2.25 ಕೋಟಿ ರೂಪಾಯಿ ಹಣವನ್ನು ಇವರು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ವರ್ಷ ಪ್ರತಿ 21-22 ಕೋಟಿ ರೂಪಾಯಿ ಹಣ ಇವರು ಖರ್ಚು ಮಾಡ್ತಾ ಇದ್ದೀವಿ ಅಂತೇಳಿ ಲೆಕ್ಕ ತೋರಿಸ್ತಾ ಇವತ್ತು ಪ್ರತಿ ವರ್ಷ ಕನಿಷ್ಠ 7-8 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ದಾಖಲೆಗಳ ಸಮೇತ ನಾನು ರುಜುವಾತು ಮಾಡಿರ್ತಕ್ಕಂಥದ್ದು. ಇದೆಲ್ಲ ಸಾಲದು ಅಂತ ಈಗ ಆರೋಗ್ಯ ಇಲಾಖೆಯಿಂದ 300 ಜನ ಮಾರ್ಷಲ್ಗಳು ಬೇಕು ಅಂತ ಹೇಳಿ ಇವತ್ತು ಟೆಂಡರ್ ಕರೆದಿರ್ತಕ್ಕಂಥ ನೋಡಿದ್ರೆ ಇವರು ಮಾರ್ಷಲ್ಗಳ ಸಂಖ್ಯೆ 1100 ದಾಟ್ತದೆ. ವಾರ್ಡ್ ಲೆಕ್ಕ ಹಾಕಿದಾಗ ಪ್ರತಿಯೊಂದು ವಾರ್ಡ್ಗೆ 2 ವಾರ್ಡ್ಗೆ 11 ಜನ, ಪ್ರತಿ 2 ವಾರ್ಡ್ಗೆ 11 ಜನ ಮಾರ್ಷಲ್ಗಳು ಉದ್ಯೋಗಕ್ಕೆ ಬರೋ ರೀತಿಯಲ್ಲಿ ಇವರು ಮಾಡುತ್ತೆ. ಒಟ್ಟು ಮಾರ್ಷಲ್ಗಳ ಹೆಸರಿನಲ್ಲಿ 100 ಕೋಟಿ ಲೂಟಿ ಹೊಡೆಯಲಿಕ್ಕೆ ಇನ್ನೊಂದು ಸಂಚನ ರೂಪಿಸಿರ್ತಕ್ಕಂಥದ್ದು. ಇದೆಲ್ಲರನ್ನು ಮನಗಂಡು ನಾನು ಇವತ್ತು ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ತುಷಾರ್ ಗಿರಿನಾಥ್, ಉಮಾಶಂಕರ್, ಗೌರವ್ ಗುಪ್ತಾ, ಹರೀಶು, ವಿಕಾಸ್ ಸುಧಾಕರ್, ಬಸವರಾಜ್ ಕಬಾಡೆಗೆ ಈ ಇಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಈ ದೂರನ್ನು ನಮೂದಿಸಬೇಕು ಅಂತೇಳಿ ಅವ್ರನ್ನ ಆಗ್ರಹ ಮಾಡಿದ್ದೀನಿ. ಅವ್ರು ಮಾಡಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಇವರೆಲ್ಲರ ವಿರುದ್ಧ ನಾನು ನ್ಯಾಯಾಲಯದ ಕಟಕಟೆಗೆ ಏರ್ತೀನಿ ಅಂತೇಳಿ ಅದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.